ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್ ಕರ್ನಾಟಕ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಕಾರ್ಯಕ್ರಮ ಉದ್ಘಾಟಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರೊಫೆಸರ್ ಅವರು ಹಂಸಿದ್ದಣ್ಣ ದೊಡ್ಡಮನಿಯವರೇ ಹಾಗೂ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ಚರ್ಚನ್ ತಾಲೂಕಾ ಅಧ್ಯಕ್ಷರು, ನನ್ನ ಸ್ನೇಹಿತರು ಸುಭಾಷಣ್ಣ ಗಲ್ಪಡವರೇ ಹಾಗೂ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ನನ್ನ ಸ್ನೇಹಿತರು ಮತ್ತು ಸಾಗರಣ್ಣ ಪೂಜಾರಿ ಅವರೇ ಹಾಗೂ ಈಗ ನೂತನ ಇಂಡಿ ತಾಲೂಕಿನ ನನ್ನ ಸಂಘದ ತಾಲೂಕಾ ಅಧ್ಯಕ್ಷರಾದಂಥ ದೊಡ್ಡಪ್ಪಣ್ಣವರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಮುಂದೆ ಯಾವುದರಿ ರಮಕಾಯಿ ಬನ್ನಟ್ಟಿ ತಾಲೂಕಾ ಅಧ್ಯಕ್ಷರು, ನನ್ನ ಸ್ನೇಹಿತರು ರವಿ ಅಣ್ಣ ಕುಳ್ಳೋಳಿ ಅವರೇ ಹಾಗೂ ವೇದಿಕೆಯಲ್ಲಿದ್ದಂಥ ಇನ್ನೂರ ಅಣ್ಣನವರೇ ಮತ್ತು ಇಲ್ಲಿ ಲೋಕಲ್ ಪತ್ರಕರ್ತರು, ಮೀಡಿಯಾದವರು ಅಣ್ಣನವರೇ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಪತ್ರಕರ್ತರು ಮತ್ತು ಮಾಧ್ಯಮದವರು ಮತ್ತು ನಮ್ಮ ಸಂಘದ ಒಂದೇ ಸಣ್ಣ ವಿಷಯ ಇದ್ರೂ ದೊಡ್ಡದು ಮಾಡಿ ಹಾಕ್ತಾರೆ ಶಂಕರಣ್ಣ ಅವರೇ ಹಾಗೂ ಇಲ್ಲೆಲ್ಲ ಕೂತಂಥ ನಮ್ಮ ತಾಯಿಯವರು. ಇಲ್ಲಿ ಇದು 2ನೇ ಬಾರಿ ಸರ್ ನಾ ಬರ್ತಾ ಇದ್ದಿದ್ದು ಇದೇ ದೇವಿ ಗುಡಿ ಮುಂದೆ. ಹಿಂದೊಮ್ಮೆ ನಾನು ಮಾತಾಡಿ ತಮ್ಗೆ ಯಾರಿಗಾರು ಗೊತ್ತಿರಬೇಕು, ಒಂದು 5-6 ವರ್ಷ ಆಯಿತು. ಆದರೆ ನಾ ಅವಾಗ ಬಂದದ್ದು ಸದಾಶಿವ ವರದಿ ಜಾರಿಗಾಗಿ ನಾನು ಹೋರಾಟ ಮಾಡಬೇಕಂತೇಳಿ ಇಲ್ಲಿ ಬಂದ ಇಲ್ಲೆಲ್ಲ ಜಾಗೃತಿ ಮಾಡಿ ಹೋಗಿದ್ದೀನಿ. ಅದು ಈ ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲರ ಆಶೀರ್ವಾದದಿಂದ, ಎಲ್ಲರ ಹೋರಾಟದಿಂದ ಅದು ಇವತ್ತು ಸದಾಶಿವ ಆಯೋಗ ವರದಿ ಜಾರಿಗೆ ಆಯಿತು. ನಿಮ್ಗೆ ಬಹಳ ದೊಡ್ಡವಾದ ಫಲವನ್ನು ಸಿಕ್ಕೈತಿ ಇವತ್ತು. ನೀವೇನು ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಬದುಕ ಬಂಗಾರವನ್ನು ಮಾಡ್ಕೋಬೇಕು ಅಂಥದ್ದೊಂದು ಸೌಲಭ್ಯ ಸಿಕ್ಕೈತಿ. ಈಗಾಗಲೇ ಸಿಕ್ಕ 3-4 ತಿಂಗಳಾಯಿತು. ಇವತ್ತು ನಾಳೆ ಜಾರಿಗೆ ಆಗ್ತೈತಿ. ಅದೆಲ್ಲ ಉಪಯೋಗ ಆಗ್ತೈತಿ. ಅದು ಯಾರಿಗೆ ಆಗ್ತೈತಿ ಅಂದರೆ ಯಾರು ಉಪಯೋಗ ಮಾಡ್ಕೋತಾರಲ್ಲ ಅವ್ರಿಗೆ ಆಗ್ತದೆ. ಅದೆಲ್ಲರಿಗೂ ಆಗೋದಿಲ್ಲ. ಯಾಕಂದ್ರೆ ಸದಾಶಿವ ಆಯೋಗ ಹೋರಾಟ ಯಾರೋ ಮಾಡಿದ್ರು, ಅದು ಹೋರಾಟದಿಂದ ಅದು ಜಾರಿಗೆ ಯಾರಿಗೆ ಆಗಿ ಹೋತು. ಅದನ್ನು ಯಾರು ಫಲ ತಗೋತಾರೋ ಅಂದ್ರೆ ಯಾರೇ ತಗೋತಾರೋ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಸ್ಥಿತಿ ಒಳಗೆ ಭಾಳ ಜನ ಹಳ್ಳಿ ಒಳಗೆ ಕೊಡ್ತಾರೆ. ಸುಭಾಷ
ಅದಕ್ಕಾಗಿ ಇಷ್ಟೋ ತನಕ ಸದಾಶಿವ ಆಯೋಗ ಸಲುವಾಗಿ ನಾನು ಹೋರಾಟ ಮಾಡ್ತಿದ್ದೆ. ಆ ಕೆಲಸ ಮುಗಿತ್ತು. ಈಗ ಇನ್ನೊಂದು ಹೋರಾಟ ಮಾಡಕತ್ತೀವಿ ಸರ್. ಅದು ಏನು ಹೋರಾಟ ಅಂತ ಹೇಳಿದ್ರೆ, ಪ್ರತಿ ಒಂದು ಊರೊಳಗ ಹಳ್ಳಿ ಒಳಗ ನಮ್ಮ ಜನಾಂಗದವರು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಶಿಕ್ಷಣ ಕಲಿಸಬೇಕು. ಯಾಕಂತಂದ್ರೆ ಒಂದು ಆಡ ಕೈಯಾಗ ಕೊಟ್ಟ ಆಡ ತೊಗೊಂಡು ಹೋಗ್ರಿ ಅಂತ ಹೇಳುದಲ್ಲ, ಎಲ್ಲರೇ ಒಬ್ಬರು ಗೌಡ್ರ ನೀರು ಹಸಕ್ ಹೋಗ್ರಿ ಅಂತ ಹೇಳುದಂತದಲ್ಲ. ಅದರಿಂದ ಇವತ್ತು ನಿಮ್ಮ ಬದುಕ ಮಟ್ಟಿ ತುಂಬತೈತಿ ಅಟ್ಟ. ನಾಳೆ ನಿಮಗೆ ಬಹಳ ದೊಡ್ಡ ಕಷ್ಟ ಆಕತಿ, ನಿಮ್ಮ ಪರಿಸ್ಥಿತಿ ಬಹಳ ಕೆಟ್ಟ ಆಗ್ತದೆ. ಅದಕ್ಕಾಗಿ ಇವತ್ತಿನ ನಿಮ್ಮ ಮಗು ಎಂಥವ್ದಾನು ಅಂತಂದ್ರೆ ಹುಟ್ಟ್ಯಾನ ನಿಮ್ಮ ಮನ್ಯಾಗ ಅಂಬೇಡ್ಕರ್ ಆಗಂತ ಹುಟ್ಟ್ಯಾನ. ಅವನ ನಾವು ಸಾಲಿಗೆ ಹಾಕಿ ಅವನು ಬುದ್ಧಿವಂತ ಮಾಡಿ ಅವ್ನು ಒಳ್ಳೆ ಕೆಲಸ ಕಟ್ಬೇಕು ಅಂತ ಹುಟ್ಟ್ಯಾನ. ದೇಶ ಹಂಗ ತಗೊಂಡು ಅವ್ನು ಹುಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ನಮಗ ದೇಶ ಇವತ್ತು ಸ್ವಾತಂತ್ರ್ಯ ಬರ್ತಿದ್ದಿಲ್ಲ. ಅಂಬೇಡ್ಕರ್ ಒಬ್ಬ ಹುಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ನಾವು ಹಿಂಗೆ ಕುಂಡ್ರಾಕು ಬರ್ತಿದ್ದಿಲ್ಲ. ಬಸವಣ್ಣ ಅವ್ರು ಹುಟ್ಟದ ಇದ್ರೆ ನಮಗಿಂತ ನ್ಯಾಯ ಸಿಗ್ತಿದ್ದಿಲ್ಲ, ನಮಗಿಂತ ಸಂಸ್ಕಾರ ಬರ್ತಿದ್ದಿಲ್ಲ. ಇವತ್ತು ದೇಶದಾಗ ಎಂತ ಸಂಸ್ಕಾರ ಐತಿ ಅಂತಂದ್ರ ಬಸವಣ್ಣ ಅವ್ರ ಸಂಸ್ಕಾರ ಪ್ರತಿ ಒಬ್ಬರು ಅಳವಡಿಸ್ಕೋಬೇಕು. ಪ್ರತಿ ಒಬ್ಬರು ಆ ರೀತಿ ಆ ನೀತಿ ಒಳಗೆ ಬಸವಣ್ಣ ಅವ್ರ ಸಂಸ್ಕಾರದಾಗ ನಾವು ನಡಿಬೇಕು ಅಂತಾದ ಅವ್ರು 3 ಜನ. ಅದಕ್ಕೇನಂತಾರ, ಬುದ್ಧ, ಬಸವ, ಅಂಬೇಡ್ಕರ್. ಇವ್ರು 3 ಜನ ಹುಟ್ಟದೇ ಇದ್ರೆ ಈ ದೇಶ ಇವತ್ತು ಇರ್ತಿದ್ದಿಲ್ಲ. ಅಂತದು ಇರ್ಲಾಕ ಮತ್ತು ನಿಮ್ಗೆ ನ್ಯಾಯ ಸಿಗಾಕ 25 ವರ್ಷ ಹೋರಾಟ ಮಾಡೀವಿ ನಮ್ಮ ಅಕ್ಕಗಳು. ಒಂದ್ ದಿವ್ಸದ ಅಲ್ಲಿದು ನಿಮ್ ಊರಿಗೆ ಬಂದದ್ದು ಅಟ್ಟಕ್ಕ ಸದಾಶಿವ ಆಯೋಗ ಸಿಕ್ಕಿಲ್ಲ. ಇಡೀ ರಾಜ್ಯ ತುಂಬಾ ಹಳ್ಳಿ ಹಳ್ಳಿ ಊರ್ ಜಿಲ್ಲಾ ತಾಲೂಕಾ ಎಲ್ಲ ತಿರುಗಾಡಿ ಹೋರಾಟ ಮಾಡಿದಾಗ ಸದಾಶಿವ ಆಯೋಗ 25 ವರ್ಷ ಅದಕ್ಕೆ ಸಿಕ್ಕೈತಿ. ಅದು ಸಣ್ಣ ಫಲ ಅಲ್ಲ, ಅದು ಬಹಳ ಕಷ್ಟ ಪಡೆದ ಫಲ ಐತಿ. ಆ ಫಲ ಅದನ್ನ ಯಾರು ಉಪಯೋಗ ಮಾಡ್ಕೋಬೇಕು, ನಿಮ್ ಮಕ್ಕಳಿಗೆ ಉಪಯೋಗ ಮಾಡ್ಬೇಕು. ಅದ್ರ ಸಲುವಾಗಿ ನಾವು ಇದನ್ನ ಮಾಡಿದ್ವಿ. ಅದನ್ನ ಮಾಡ್ಬೇಕಂದ್ರ ಏನ್ ಮಾಡಿದೀವಿ ಗೊತ್ತು? ಬೆಳಗಾವದಲ್ಲಿ 3 ತಾಸು ಬಡಿಸ್ಕೊಂಡಿವಿ ಸದಾಶಿವ ಆಯೋಗ ಮಾಡ್ಕೊಳಕ. 2 ಲಕ್ಷ ಜನ ಬಡಿಸ್ಕೊಂಡಿವಿ. ಹುಬ್ಬಳ್ಳಿ ಒಳಗ 6 ಲಕ್ಷ ಜನ ಸೇರಿಸಿವು. 8 ಜನ ಬಾಗೇವಾಡಿಯವ್ರ ಜೀವ ಕಳ್ಕೊಂಡಿವಿ. ಕೂಡಲ ಸಂಗಮದಿಂದ ಬೆಂಗಳೂರು ತನಕ 610 ಕಿಲೋಮೀಟರ್ ಪಾದಯಾತ್ರೆ ಮಾಡಿವು. ಎಷ್ಟು DC ಅಧಿಕಾರಿಗಳ ಮುಂದೆ ಹೋರಾಟ ಮಾಡಿವು, ಪ್ರತಿಭಟನೆ ಮಾಡಿವು. MLAಗಳ ಮನೆ ಮುಂದೆ ಮಾಡಿವು, ಮಂತ್ರಿಗಳ ಮನೆ ಮುಂದೆ ಮಾಡಿವು. ಬೆಂಗಳೂರು ವಿಧಾನಸಭೆಗೆ ಮುತ್ತಿಗೆ ಹಾಕಿವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಿವಿ. ಇಂಥದೆಲ್ಲ ಹೋರಾಟ ಮಾಡಿದ್ದು 25 ವರ್ಷ ಮಾಡಿದಾಗ ಸದಾಶಿವ ಆಯೋಗ ಇವತ್ತು ನಿಮ್ಮ ಕೈ ಒಳಗೆ ಸಿಕ್ಕತಿ. ಆ ಕೈ ಒಳಗೆ ಸಿಕ್ಕದ್ದು ಆ ಆಯೋಗ ಏನ ನಿಮ್ ಮೀಸಲಾತಿ ಸಿಕ್ಕತಿ, ಅದನ್ನ ತೆಳಗ್ ಚೆಲ್ಲಬೇಡ್ರಿ, ಅದನ್ನ ಚೆಲ್ಲಬೇಡ್ರಿ. ಅದನ್ನ ಎಲ್ಲರೂ ನೀವು ನಿಮ್ಮ ಮಕ್ಕಳನ್ನ, ಪ್ರತಿ ಮಕ್ಕಳನ್ನ ಬುದ್ಧಿವಂತರನ್ನ ಮಾಡ್ರಿ, ಶಿಕ್ಷಣವಂತರನ್ನ ಮಾಡ್ರಿ, KS ಮಾಡ್ರಿ, IAS ಮಾಡ್ರಿ, IPS ಮಾಡ್ರಿ, ಪ್ರೊಫೆಸರ್ನ ಮಾಡ್ರಿ, ಕಾಲೇಜ್ ಲೆಕ್ಚರರ್ನ ಮಾಡ್ರಿ, ಡಾಕ್ಟರ್ನ ಮಾಡ್ರಿ. ನಿಮ್ ಮಕ್ಕಳು ಎಲ್ಲರಿಗೆ ಮಾಡಾಕ ನಿಮಗೆ ಇವತ್ತಿನ ತನಕ ಯಾವ ಸೌಲಭ್ಯ ಇದ್ದಿದ್ದಿಲ್ಲ, ನಿಮಗೆಲ್ಲ ಸೌಲಭ್ಯ ಅದ. ಯಾವೆಲ್ಲ ನಿಮಗ ಅನುಕೂಲ ಆಗುವಂತದ್ದು. ಅದರ ಸಲುವಾಗಿ ಇದು ಸದಾಶಿವ ಆಯೋಗ ಮಾಡಿದ್ದು. ಆ ಸದಾಶಿವ ಆಯೋಗ ನೀವು ಉಪಯೋಗ ಮಾಡ್ಕೋಬೇಕ, ಇದೆಲ್ಲ ಜನರಿಗೆ ಮುಟ್ಟಿಸ್ಬೇಕ. ಇದನ್ನ KS ಕುಂಡ್ರದಲ್ಲ. ಇದರ ಸಲುವಾಗಿ ಒಂದು ಆಂದೋಲನ ಮಾಡಕತ್ತೀನಿ. ಪ್ರತಿ ಜಿಲ್ಲೆ ಒಳಗ, ಪ್ರತಿ ತಾಲೂಕು ಒಳಗ ಇಂತಿಂತಾವು ಯಾವಲ್ಲಿ ಒಂದು ನಮ್ಮ ಸಮುದಾಯ ದೊಡ್ಡದೈತಿ, ಹೋಗಿ ಅವ್ರಿಗೆ ಏನ್ ಹೇಳ್ಬೇಕು, ಸಂಜೆ ಮುಂದೆ ಹೋಗ್ಬೇಕ. ನಾವೇನ್ ಬೇಡಕ್ ಹೋಗಂಗಿಲ್ಲ, ಕೇಳಕ್ ಹೋಗಂಗಿಲ್ಲ. ನಿಮ್ಮದೇನ್ ನಮ್ಗೆ ಅವಶ್ಯಕತೆ ಇಲ್ಲ. ಸುಮ್ಮನೆ ನಾವು ಬಾಂಧೀವ್ ಅಂದ್ರೆ ಮುಂದೆ ಕುತ್ಕೋಬೇಕ. ಇವ್ರು ಎದಕ್ ಬಂದಾರ ಕೇಳ್ಕೋಬೇಕ. ಅದನ್ನ ಏನ್ ಮಾಡ್ಬೇಕು, ನೀವು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಎಷ್ಟು ದಿವ್ಸ ಇನ್ನಷ್ಟು ಮಂದಿ ಗುಲಾಮರಾಗ್ಬೇಕು. ನಾವು ಎಷ್ಟು ಮಂದಿ ಕೂಲಿ ಕೆಲಸ ಮಾಡಕ್ ಹಚ್ಬೇಕತ್ತೀರಿ? ಇಷ್ಟು ತರುದು ಈ ಚಾಂಚಿಗೆ ನಿನಗಟ್ಟ ಆತಪ್ಪ, ನನಗಟ್ಟ ಆಯ್ತು, ನಿನ್ ಕುಡಿಯಕಾತು, ನನಗ ತಿನ್ನಕಾತು. ಇಷ್ಟ ಬದುಕು ಮಾಡ್ಕೊಂಡು ಹೋದ್ರೆ ನಾಳೆ ಬದುಕು ನಿಮ್ಮದು ಏನು? ನೀವೇನ್ ಆಗ್ಬೇಕು? ನೀವು ಯಾವಾಗ ಶಿಕ್ಷಣವಂತರಾಗವ್ರು, ಯಾವಾಗ ಬುದ್ಧಿವಂತರಾಗವ್ರು? ಇದನ್ನ ಇನ್ನೊಬ್ರ ಹತ್ತಾಕ್ ಹೋಗಿ ಮಕ್ಕಳ ಕಡೆಯಿಂದ ಯಾವಾಗ ಹೇಳ್ಸವ್ರ? ಇನ್ನೊಬ್ರು ಯಾರಿಗೆ ಬುದ್ಧಿ ಕಲ್ಸಕ್ ಹೇಳಕ ಅದನ್ನ ತಯಾರಾಗ್ಬೇಕ. ನಾನು ಒಬ್ಬ IPS ಆಗಿನ
ನೀನು ಒಬ್ಬ ಇದಾಗತ್ತ ಅವ್ರು ಹೇಳ್ಬೇಕು. ಪ್ರತಿ ಊರಿಗೆ ಒಬ್ಬ IPS ಆಗ್ಬೇಕು, IAS ಆಗ್ಬೇಕು, KS ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಇವೆಲ್ಲ ಮಾಡ್ಕೊಂಡು ಈಗ ಇನ್ನೊಬ್ರು ಎಷ್ಟು ಸ್ವಾಭಿಮಾನದಿಂದ ಬದುಕ್ತಾರ. ಅವರು ಇದ ದೇಶದಾಗ ಅದಾರ, ಇದ ನೆಲದ ಮ್ಯಾಗ ಅದಾರ, ಇದ ಭೂಮಿಯಾಗ ಅದಾರ. ಅವ್ರ ಕೈಯಾಗ ಸಾವಿರಾರು ವರ್ಷ ಆತು ಕೂಲಿ ಕೆಲಸ ಮಾಡಿ ಇಟ್ಟು ತಂಗಡ ರೊಟ್ಟಿ ಕೊಟ್ಟು ತಿಂದು ಅದನ್ನ ತಿಂದು ಬದುಕ್ತೀರಿ. ಅವ್ರು ಆರಾಮಾಗಿ ಬದುಕ್ತಾರ. ಅವರು ಇದ ಭೂಮಿಯಾಗ ಹುಟ್ಟ್ಯಾರ, ನಾವು ಇದ ಭೂಮಿಯಾಗ ಹುಟ್ಟಿವು. ನಾವು ಮನುಷ್ಯರಾಗೆ ಹುಟ್ಟಿವು, ಅವರು ಮನುಷ್ಯರಾಗೆ ಹುಟ್ಟ್ಯಾರ. ಅವ್ರಿಗೇನೊಂದು ಕಣ್ಣು ದ್ವಾರದಿಲ್ಲ, ಒಂದ್ ಕಿವಿ ದ್ವಾರದಿಲ್ಲ, ಒಂದು ಕಾಲು ದ್ವಾರದಿಲ್ಲ. ಇದ್ದು ದಟ್ಟ ಅದಾವ. ಇಟ್ಟೆಲ್ಲ ಇದ್ರು ಅವ್ರ ಕೈಯಾಗ ನಾವು ಗುಲಾಮರಾಗಿ ಬದುಕೋದು. ಅವ್ರ ಸ್ವಾಭಿಮಾನದಿಂದ ಬದುಕ್ತಾರಂದ್ರೆ ನಾವ್ ಯಾಕೆ ಆಗಬಾರ್ದತ್ತ? ಪ್ರತಿಯೊಬ್ಬರಲ್ಲಿ ಯಾಕೆ ಆಗಬಾರ್ದು? ನಿಮಗ ಯಾಕೆ ವಿಚಾರ ಮಾಡಬಾರ್ದ? ಇದನ್ನ ಮಾಡಕ್ ನಾವ್ ಏನ್ ಮಾಡ್ಬೇಕು ಯಾಕೆ ತಿಳ್ಕೊಬಾರ್ದ? ಇದಕ್ಕೆಲ್ಲ ಏನ್ ಬೇಕು ಅಂದ್ರೆ ಶಿಕ್ಷಣ ಬೇಕು. ಮೂಲ ಶಿಕ್ಷಣ ಇತ್ತಂದ್ರ ನೀವು ವಿದ್ಯಾವಂತರಾದ್ರ ಅವ್ರ ಮನೆಗೆ ಹೋಗೋ ಅಲ್ಲಿ ಕೂತ್ ತಿನ್ನು ಅಂದ್ರ ಅಲ್ಲೆತ್ತಾನವ್. ಯಾಕೆ ಅಲ್ಲೆತ್ತಾನಂದ್ರ ಅವ್ನ ಸ್ವಾಭಿಮಾನ ಬೆಳೆದಿರ್ತತಿ, ಅವ್ನ ಶಕ್ತಿಯಿಂದ ಬದುಕಬೇಕನ್ನೋದು ಒಂದು ವಿಚಾರ ಬಂದಿರ್ತತಿ. ಅಂತದ್ ಬರ್ಬೇಕಂದ್ರ ನೀವು ಶಿಕ್ಷಣ ಕಲಿಬೇಕು ಸರ್. ಇದಕ್ಕ ನಮಗೇನು ಬದುಕು ದ್ವಾರದಿಲ್ಲ. ಇವತ್ತ ಈ ಬ್ರಹ್ಮಾಂಡಕ್ಕಿಂತ ದ್ವಾರದು ನಮಗ್ ಶಿಕ್ಷಣ ದ್ವಾರದು. ನಮ್ಮ ಮೌಲ್ಯನ ದ್ವಾರದ ಮಾಡುದು, ನಮ್ಮ ಶಕ್ತಿನ ದ್ವಾರದ ಮಾಡುದು, ನಮ್ಮ ಬದುಕನ್ನ ದ್ವಾರದ ಮಾಡುದ. ನಮಗೆ ಇನ್ನೊಬ್ಬರಿಗೆ ಕೊಡುವಂತ ಶಕ್ತಿ ಕೊಡುದು ಅದು ಶಿಕ್ಷಣದಲ್ಲಿ ಶಕ್ತಿ. ಅದಕ್ಕಾಗಿ ನೀವೆಲ್ಲರೂ ನೀವೇನೇ ಮಾಡ್ರಿ, ಒಂದ್ ದಿವಸ ಉಪವಾಸ ಇರ್ರಿ. 1 ಹೊತ್ತು ದುಡಿತಿದ್ರೆ 2 ಹೊತ್ತು ದುಡಿರಿ. ಆದ್ರೆ ಮಕ್ಕಳಿಗೆ ಸಾಲಿ ಕಲ್ಸ್ರಿ, ಮಕ್ಕಳಿಗೆ ಸಾಲಿ ಕಲ್ಸ್ರಿ. ನೀವು 90, 80, 90, 95% ಮಾಡ್ರಿ. ಮತ್ತ ಅಂತವ್ರು ಮಾಡಿ ಮುಂದೆ ಸಾಲಿಗೆ ಹೋಗಾಕ ನಿಮಗೆ ಅಡಚಣೆ ಇದ್ರ, ನಿಮಗೆ ತ್ರಾಸ ಇದ್ರ ಅಂತರ್ದಾಗ ನಮ್ಮ ಸಿದ್ದಣ್ಣ ಕಾಗರ್ಗೆ ಹೇಳ್ರಿ, ಗಣಪಣ್ಣ ಕಾಗರ್ಗೆ ಹೇಳ್ರಿ, ನಮ್ಮ ಪ್ರೊಫೆಸರ್ ಹೇಳ್ರಿ. ಅಂತಲ್ಲಿ ಎಲ್ಲಿ ಬೇಕಂತಂದ್ರೆ ನಾ ಎಲ್ಲಿದು ಇದ್ರು, ನಾ ಎಷ್ಟು ದೂರ ಇದ್ರು ಕೂಡ ಬಂದ ನಿಮಗೆ ಎಲ್ಲಿ ಅಡ್ಮಿಷನ್ ಮಾಡ್ಬೇಕಾಗಿ ಏನ್ ಕಷ್ಟ ಐತಿ ಅದನ್ನ ನನಗೂ ಒಂದಿಟ್ಟು ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ಸಹಾಯ ಮಾಡಿ ಇವತ್ತು ಪ್ರತಿಯೊಬ್ಬರ ಮನೆ ಒಳಗೆ ಆಫೀಸರ್ ಇರ್ಬೇಕು. ನಿಮ್ಮ ಮನ್ಯಾಗ, ನಮ್ಮ ಮನ್ಯಾಗ ಏನ್ ಮಾಡ್ತಾರೆ ನಿಮ್ಮ ಮನ್ಯಾಗ ಅಂದ್ರೆ, ನಮ್ಮ ಮನ್ಯಾಗ ಒಬ್ಬ ಮಾಸ್ತರ್ ಅದಾನ್ರಿ, ನಮ್ಮ ಮನ್ಯಾಗ ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ್ರಿ, ಒಬ್ಬ ತಹಶೀಲ್ದಾರ್ ಅದಾನ್ರಿ. ನೀವೆಲ್ಲರೂ ಬಾಯಿಲೆ ಹೇಳ್ಬೇಕು. ಏನ್ ಹೇಳ್ತೀರಿ? ನಿಮ್ಮಲ್ಲಿ ಏನ್ ಹೇಳಕ್ ಬರ್ತದೆ? ಒಬ್ಬರು ನಮಗ್ ಸ್ವಾಗತ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಇಲ್ಲಿ ಎಷ್ಟೈತ್ರಿ? 500 ಹೋಟ್ ಅದಾವ, 500 ಹೋಟ್ ಅದಾವ. ಅದ್ರಾಗ ಏನು ಇಲ್ಲ, ಜೀವನ ಇಲ್ಲ, ಅದ್ರಾಗ ಶಕ್ತಿನ ಇಲ್ಲ. ಮತ್ತ ಏನಾರ ಸಮಸ್ಯೆ ಬಂದ್ರೆ ಹೆಂಗ್ ಮಾಡ್ತೀರಿ? ಏನ್ ನಿಗಸ್ಕೊತೀರಿ? ಎಲ್ಲಿರ್ತಾ ನಮ್ಮ ಅವಾಗಳಿಗೆ ಏನ್ರಿ ಅಡಚಣೆ ಬಂದ್ರೆ ಬರೀ ಕೈ ಕಟ್ಕೊಂಡು ನಿಂತು ನೋಡ್ಬೇಕು. ನಾವು ಅಸಹಾಯಕರಿವ್ರಿ, ನಮ್ಗೇನ್ ನಿಗಂಗಿಲ್ರಿ. ಅಂದ್ರೆ ಇವತ್ತಿನ ಕಾಲದಾಗ ಇವತ್ತು ಎಂಥವ್ರೆಲ್ಲರೂ ಸ್ವಾಭಿಮಾನಿಗಳಾಗ್ಯಾರ. ಇವತ್ತು ನಾವು ಆಗ್ಬೇಕು. ನಿಮಗೆ ಆಗ್ಲಾಕ ಶಕ್ತಿ ಇಲ್ಲ ಅಂತಂದ್ರ 25 ವರ್ಷ ನಿರಂತರ ಹೋರಾಟ ಮಾಡಿ ಬೆಂಗಳೂರಿನಿಂದ ಕೂಡಲ ಸಂಗಮ ತಕ ನಿಮ್ ಸಲುವಾಗಿ ನಡ್ಕೋತ ಹೋಗೇನ್ರಿ. ನಡ್ಕೋತ ಹೋಗಿ ಅದನ್ನ ಆಯೋಗ ತಗೊಂಡ್ ಬಂದೇನ್ರಿ. ಅದನ್ನ ತಗೊಂಡ್ ಬಂದದ್ದು ನೀವು ಬಳಸ್ಕೊಳ್ಳಿಲ್ಲ ಅಂದ್ರ ನನಗೆ ಎಷ್ಟು ನೋವು ಆಕತ್ರಿ. ನಾ ಮಾಡಿದ್ದ ಅದಕ್ಕ ಮಾಡೀನಿ. ಅದನ್ನ ನೀವು ತಗೊಳ್ಳಿಲ್ಲ ಅಂದ್ರ, ಅದನ್ನ ಬಳಸಲಿಲ್ಲ ಅಂದ್ರ ಭಾಳ ತ್ರಾಸ ಆಕತಿ, ಭಾಳ ಕಷ್ಟ ಆಕತಿ. ನಿಮಗೆ ಭಾಳ ಸರಿ ಹೇಳ್ಬೇಕಂತಂದ್ರ ನೀವು ಉಪವಾಸ ಇರ್ರಿ. ಏನು ಒಂದು ಬಟ್ಟಿ ಹರಕಿದ್ರು ಹಾಕೋರಿ. ನಿಮ್ ಮಕ್ಕಳ ಸಾಲಿ ಕಲ್ಸರಿ. ಅವ್ ಎಂತ ಮಗ, ಅವಿಗೆ ಇವತ್ತು ಬುದ್ಧಿ ಇಲ್ಲ ಅಂದ್ರು ನೀವು ಗಂಡ ಹೆಂಡತಿ ಅವ್ನ ಹೊತ್ಕೊಂಡು ಸಾಲ್ಯಾಗ ಕಳಿಸಿ ಅವ್ನ ಬಿಟ್ಟು ಅವಾಗ ಬುದ್ಧಿವಂತ ಹೇಳಿ ಅವನ ಸ್ವಾಭಿಮಾನದಿಂದ, ಅವನ ಗೌರವದಿಂದ ಅವ್ನಿಗೆ ಇರ್ಲಾಕ, ಅವ್ನಿಗೆ ಮಾಡಾಕ, ಅವನ ಬಟ್ಟಿ ಅರಿಬಿ ಇನ್ನೊಬ್ಬರ ಒಳಗ ಚಂದಂಗೆ ಮಾಡಿ ಅವನ ಕಳಿಸಿ ಅವಾಗ ಶಿಕ್ಷಣ ಕಲಿಸ್ರಿ. ಎಂದು ಕಲಿತಾನು, ನಾಳೆ ಕಲಿತಾನು, ನಾಡ್ದ ಅವ ಸ್ವಲ್ಪ ಬದಲಾವಣೆ ಆದಂದ್ರ ತನ್ನ ಕಾಲ ಮೇಲೆ ತಾನು ಮಾಡ್ತಾನು. ಅವ ಒಬ್ಬ ಆಫೀಸರ್ ಆದಂದ್ರ ಈ ಊರ ಅಭಿವೃದ್ಧಿ ಮಾಡ್ತಾನ, ಊರ ಜೊತೆಗೆ ಈ ಕೆರಿ ಅಭಿವೃದ್ಧಿ ಮಾಡ್ತಾನ, ಕೆರಿ ಜೊತೆ ಓಣಿ ಅಭಿವೃದ್ಧಿ ಮಾಡ್ತಾನ, ಮನಿ ಅಭಿವೃದ್ಧಿ ಮಾಡ್ತಾನ, ತಾ ಅಭಿವೃದ್ಧಿ ಹಾಕಾನ. ನಾಳೆ ಈ ರಾಜ್ಯದ ತುಂಬ ಬಂದ ನಮ್ಮಂತ ಹೋರಾಟಗಾರರಿಗೆ ನಮಗೂ ಒಂದು ಗೌರವ ಕೊಡುವಂತ ವ್ಯಕ್ತಿ ಹಾಕಾನ. ಅದಕ್ಕಾಗಿ ನೀವೆಲ್ಲಾನು ಕಷ್ಟ ಇರ್ಬೇಕು. ಎಲ್ಲರಿಗೂ ಐತಿ, ನಿಮಗೂ ಐತಿ, ನನಗೂ ಐತಿ, ಇನ್ನೂ ಎಲ್ಲರಿಗೂ ಐತಿ. ಅದಿದ್ರು ಅದನ್ನ ಕಷ್ಟ ಲೆಕ್ಕಿಸಲಾರ್ದ ಮಕ್ಕಳ ಸಾಲಿ ಕಲಿಸಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಟ್ಟು ಮಕ್ಕಳ ಬುದ್ಧಿವಂತರು ಮಾಡಿದ್ರೆ ಮಾತ್ರ ನನಗೂ ಸಮಾಧಾನ ಆಕತಿ, ಸಮಾಜಕ್ಕೆ ಸಮಾಧಾನ ಆಕತಿ, ಹೋರಾಟಕ್ಕೂ ಸಮಾಧಾನ ಆಕತಿ, ಈ ಮತ್ತು ಇದನ್ನು ಸದಾಶಿವ ಆಯೋಗಕ್ಕೂ ಸರಿ ಆಕತಿ ಅಂತ ಹೇಳಿ ನಾನು ಇಲ್ಲೆಲ್ಲ ನಮ್ಮ ಸಿದ್ದು ಅಣ್ಣ ಕಾಗರ್ ಅವರು ಮತ್ತು ದರ್ಯಪ್ಪಣ್ಣ ಕಾಗರ್ ಅವರು ಮತ್ತು ಇಲ್ಲಿ ಲೋಕಲ್ ನಮ್ಮ ಸುಭಾಷ್ ಅಣ್ಣ ಗಾಯ್ಕೋಡ್ ಅವರು, ನಮ್ಮ ಪ್ರೊಫೆಸರು, ಇವರೆಲ್ಲರೂ ಕರೆಸಿ ನಮಗೇನೋ 2 ಮಾತುಗಳನ್ನು ಮಾತಾಡ್ಲಕ್ಕೆ ಹಚ್ಚಿ
ನಮಗೆಲ್ಲ ಸತ್ಕಾರ ಮಾಡಿದ್ದಕ್ಕಾಗಿ ಇಟ್ಟೋತನ ನಮ್ಮ ಅವ್ವಗಳು ಕೂತು ನನ್ನ ಮಾತು ಚಲೋ ಐತೋ ಕೆಟ್ಟ ಐತೋ ಗೊತ್ತಿಲ್ಲ, ನೀವು ಖುಷಿಯಿಂದ ಕೇಳಿದ್ರಲ್ಲ. ನಿಮಗೂ ಮತ್ತು ಈ ವೇದಿಕೆ ಮೇಲೆ ಇದ್ದವರಿಗೆ ಮತ್ತು ನನ್ನ ಪತ್ರಕರ್ತರು ಎಲ್ಲಿಂದ ವಿಜಾಪುರದಿಂದ ಬಂದಾರ, ನಮ್ಮ ಶಂಕರಣ್ಣವರು ಮತ್ತು ನಮ್ಮ ಸರ್ ಇವರು ಸರ್ ಇಲ್ಲಿ ಬಂದಾರ. ಇವರು ಎಲ್ಲ ನನ್ನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ, ಎಲ್ಲ ಯುವಕರು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮತ್ತೆ ಇವ್ರಿಗೆಲ್ಲ ಏನೈತಿ ತಮ್ಮ ತಿಳಿಸೋವಾಗಿ ನಮ್ಮನ್ನ ಕರೆಯಂಗಿಲ್ಲ ಮಾಡ್ಯಾರು. ಈ ಸರಿ ಕರಿ ನಾವು ಭಾಳ ಚೆನ್ನಾಗಿ ಇಟ್ಟಿಟ್ಟ ತಿಂತೀವಿ. ಬರೋಣ್ರಿ